ಸೋಮವಾರ ದಿನಾಂಕ 14 ಬೆಳಗ್ಗೆ 10 ಗಂಟೆ ಸುಮಾರಿಗೆ ನಾವು ರಾಜ್ಯ ಮಹಿಳಾ ಮೋರ್ಚಾ ವತಿಯಿಂದ ನಮ್ಮ ಬಿಜೆಪಿಯ ರಾಜ್ಯಾಧ್ಯಕ್ಷರಾದಂಥ ವಿಜೇಂದ್ರನವರ ಒಂದು ಸೂಚನೆಯಂತೆ ಹಾಗೆ ನಮ್ಮ ಮಹಿಳಾ ಮೋರ್ಚಾ ರಾಜ್ಯಾಧ್ಯಕ್ಷರಾದಂಥ ಸಿ ಮಂಜುಳಾ ಅವರು ಹಾಗೂ ಎಲ್ಲ ನಮ್ಮ ನಾಯಕರು ಆರ್ ಅಶೋಕರು ಆಗಿರ್ಬೋದು, ಚಲವಾದ ನಾರಾಯಣ ಸ್ವಾಮಿ, ಹಾಗೆ ಇಲ್ಲಿ ಇರುವಂತಹ ಎಲ್ಲ ನಮ್ಮ ಶಾಸಕರು ಮತ್ತು ಎಲ್ಲ ಮಾಜಿ ಸಚಿವರುಗಳು ಸೇರಿ ಎಲ್ಲರ ಮುಖಂಡತ್ವದಲ್ಲಿ ನಮ್ಮ ಮಹಿಳಾ ಮೋರ್ಚಾ ವತಿಯಿಂದ ಬೃಹತ್ ಪ್ರತಿಭಟನೆಯನ್ನು ಇಲ್ಲಿ ನಾವು ಸೋಮವಾರ ದಿನ ಹಮ್ಮಿಕೊಳ್ತಾ ಇದ್ದೀವಿ. ಮುಖ್ಯವಾಗಿ ಈ ಸರ್ಕಾರ ಬಂದಾದ ಮೇಲೆ ಮಹಿಳೆಯರನ್ನ ಒಂದು ಮುಖ್ಯವಾಗಿ ಇಟ್ಕೊಂಡು ಇವತ್ತು ಸರ್ಕಾರ ನಡೆಸ್ತಾ ಇದ್ದಾರೆ. ಈ ಸರ್ಕಾರ ಬಂದಾದ ಮೇಲೆ ಅವರು ಈಗ ಮೊನ್ನೆ ನಡೆದಂತಹ ಬಳ್ಳಾರಿಯಲ್ಲಿ ಸರಣಿಯ ಬಾಣಂತಿಯರ ಸಾವಾಯಿತು. ಸುಮಾರು 52 ಅವತ್ತು ಒಂದು ದಿನದಲ್ಲಿ ಡೆಲಿವರಿ ಆದರೆ ಸುಮಾರು 7 ಜನ ಇವತ್ತು ಮಹಿಳೆಯರು ಬಾಣಂತಿಯರು ಇವತ್ತು ಸಾವನ್ನು ಅಪ್ಪಿದ್ದಾರೆ. ಹಾಗೆ ನಾವು ಇಲ್ಲಿ ಬೆಳಗಾವಿಯಲ್ಲಿ ನೋಡಬೇಕು ಅಂತಂದರೆ ನಾವು ಸುಮಾರು 8 ದಿನದಿಂದ ಒಂದು 6 ತಿಂಗಳದ ರಿಪೋರ್ಟ್ ತರಿಸ್ಕೊಂಡಾಗ 8 ಬಾಣಂತಿಯರು ಮತ್ತು ಶಿಶು ಮರಣವು ಒಂದು 188 ಶಿಶು ಮರಣ ಆಗಿದೆ. ಇಡೀ ರಾಜ್ಯಾದ್ಯಂತ ಸುಮಾರು 75 ಬಾಣಂತಿಯರು ಮತ್ತು 322 ಶಿಶು ಮರಣಗಳು ಆಗಿದ್ದಾವೆ. ಹೀಗಾಗಿ ಈ ಸುರಕ್ಷತೆಯ ಮತ್ತು ಸಾಕಷ್ಟು ಮಹಿಳೆಯರಿಗೆ ಈ ಸರ್ಕಾರದಲ್ಲಿ ಸುರಕ್ಷತೆ ಇಲ್ಲ. ಇಲ್ಲಿ ನಡೆದಂತಹ ಒಂದು ಮಹಿಳೆಯರ ಮೇಲೆ ದೌರ್ಜನ್ಯವನ್ನು ಆಗಿರ್ಬೋದು, ಹಾಗೆ ಹಾವೇರಿಯಲ್ಲಿ ನಡೆದಂಥ ಒಂದು ದೌರ್ಜನ್ಯ ಆಗಿರ್ಬೋದು, ಇಲ್ಲಿವರೆಗೂ ಅವ್ರು ಏನು ಮಾಡಿದ್ದಾರೆ ಅಂತ ಒಂದು ರಿಪೋರ್ಟಿಂಗ್ ಇಲ್ಲ. ಆಮೇಲೆ ಈ ಸರ್ಕಾರದಲ್ಲಿ ಯೋಜನೆಗಳನ್ನು ಕೊಟ್ಟಿದ್ದಾರೆ. ಆ ಯೋಜನೆಗಳನ್ನು ನಾವು ಸ್ವಾಗತಿಸ್ತೇವೆ. ಒಂದು ಗೃಹಲಕ್ಷ್ಮಿ ಆಗಿರ್ಬೋದು, ಶಕ್ತಿ ಯೋಜನೆ ಆಗಿರ್ಬೋದು. ಅದು ಗೃಹಲಕ್ಷ್ಮಿ ಯೋಜನೆ BPL ಕಾರ್ಡ್ಲಿಂದ ಕೊಡ್ತಾ ಇರೋದ್ರಿಂದ ಇವತ್ತು ಅದು ನಿಭಾಯಿಸಕ್ಕೆ ಆಗದೇನೆ ಇವತ್ತು BPL ಕಾರ್ಡ್ಗಳನ್ನು ರದ್ದು ಮಾಡ್ತಾ ಇದ್ದಾರೆ. ಹಾಗೆ ನಮ್ಮಲ್ಲಿ ಶಕ್ತಿ ಯೋಜನೆಯಿಂದ ಬಸ್ಗಳಿಂದ ಇವತ್ತು ಶಕ್ತಿ ಯೋಜನೆ ಇದೆ ಅಂತಂದಮೇಲೆ ಹೆಣ್ಮಕ್ಳು ಅದನ್ನ ಬಳಸ್ಕೊಳ್ಳೋದು ಸಹಜ. ಆದರೆ ಇವತ್ತು ಬಳಸ್ಕೊಂಡಿರುವಂಥ ಹೆಣ್ಮಕ್ಳಿಗೆ ಯಾವ ರೀತಿ ಇವತ್ತು ಅನಾಹುತಗಳು ಆಗ್ತಾ ಇದೆ ಅಂತ ಹೇಳಿ ಇವತ್ತು ನೀವು ನೋಡ್ತಿರ್ಬೋದು. ಬಸ್ಗಳಲ್ಲಿ ನಮಗೇನು ವಿದ್ಯಾರ್ಥಿಗಳು ಹೋಗ್ತಾ ಇದ್ದೀವಿ, ಇವತ್ತು ವಿದ್ಯಾರ್ಥಿಗಳಿಗೆ ಇವತ್ತು ಅವಕಾಶಗಳಿಲ್ಲ. ದಿನ ಬೆಳಗಾದ್ರೆ ನೌಕರಿಗಳನ್ನು ಏನು ಮಾಡ್ತಾರೆ, ನೌಕರಿಗೆ ಹೋಗುವಂಥ ಅವಕಾಶ ಇಲ್ಲ. ಶಕ್ತಿ ಯೋಜನೆಯಲ್ಲಿ ಓಡಾಡುವಂಥ ಮಹಿಳೆಯರಿಗೆ ಸುರಕ್ಷತೆ ಇಲ್ಲ. ಇವತ್ತು ಮೊನ್ನೆ ಹಾವೇರಿಯಲ್ಲಿ ಬೇಕಾದರೆ ಒಂದು ವಿಡಿಯೋ ಇದೆ, ನಿಮಗೆ ತೋರಿಸ್ತೀನಿ. ಆ ಮಹಿಳೆ ಒಬ್ಬ ಹೋಗಿದ್ದಾಳೆ. ಇವತ್ತು ಇದೇ ಮೇಲೆ ನಾವು ಹೋಗೋದು ಆ ಯೋಜನೆಗಳನ್ನ ಸಮರ್ಪಣೆ ತಗೊಂಡು ಇವತ್ತು 2 ಬಸ್ಸು ಅದಕ್ಕೆ ಕಾಲ ಮೇಲೆ ಹತ್ತಿ ಇವತ್ತು 2 ಆಂಪ್ಯುಟೇಷನ್ ಆಗಿದೆ. ಇವತ್ತು ಕಿಮ್ಸಲ್ಲಿ ಆ ಮಹಿಳೆ ತಗೊಂಡಿದ್ದ. ತುಂಬ ಬಡ ಕುಟುಂಬದಿಂದಲೇ ಇರುವಂಥ ಇಂಥ ಅನಾಹುತಗಳು. ಆಮೇಲೆ ಒಬ್ಬ ಲಕ್ಷ್ಮೇಶ್ವರ ಮುಂಡರಗಿ ತಾಲೂಕಿನ ಹುಡುಗ ಇವತ್ತು ಒಬ್ಬ ವಿದ್ಯಾರ್ಥಿನಿ ಸಾವಾಗಿದೆ. ಹಾವೇರಿಯಲ್ಲಿ ಹಾನಗಲ್ ತಾಲೂಕಿಂತ ಮೊದಲೇ ಈ ಶಕ್ತಿ ಯೋಜನೆ ಜಾರಿಗೆ ಆದ ನಂತರನೇ ಒಂದು ಜಿಲ್ಲಾ ಮಾತ್ರ ಹೇಳೋದು ಒಂದು ವಿದ್ಯಾರ್ಥಿನಿ ಸಾವಾಯಿತು. ಹೀಗೆ ನಾವು ಪ್ರತಿಯೊಂದು ಜಿಲ್ಲೆಯಲ್ಲಿ ತೊಗೊಂಡು ಹೋದಾಗೂ ಕೂಡ ಇದರಲ್ಲಿ ಎಷ್ಟು ಅನಾಹುತಗಳಾಗಿದ್ದಾವೆ ಅನ್ನೋದನ್ನು ಕೂಡ ನಾವು ಇವತ್ತೇ ಸರ್ಕಾರವನ್ನು ಎಚ್ಚರಿಸಬೇಕಾಗಿದೆ. ಮುಖ್ಯವಾಗಿ ಇವನ್ನೆಲ್ಲವನ್ನು ಖಂಡಿಸಿ ನಾವು ಇಡೀ ರಾಜ್ಯದ ಮಹಿಳೆಯರು ಇವತ್ತು ಸೋಮವಾರದ ಇಲ್ಲಿ ನಾವು ಮಾಲಿನಿ ಸಿ ಯಡಿಯೂರಪ್ಪ ಮಾರ್ಗದೊಳಗೆ ಸೇರಿ ಸುವರ್ಣಸೌಧವನ್ನು ಒಟ್ಟಿಗೆ ಹಾಕುವಂಥ ಕಾರ್ಯಕ್ರಮವನ್ನು ಎಲ್ಲರೂ ಇವತ್ತು ನಮ್ಮ ಸುಭಾಷ್ ಪಾಟೀಲ್ ನಮ್ಮ ಅಧ್ಯಕ್ಷರಿದ್ದಾರೆ. ನಮ್ಮ ಇಲ್ಲ 2 ಜಿಲ್ಲಾದ್ದು ಮಹಿಳಾ ಮೋರ್ಚಾ ಈ ಬೆಳಗಾವಿ ಗ್ರಾಮಾಂತರ ಮತ್ತು ಬೆಳಗಾವಿ ಸಿಟಿಯ ಅಧ್ಯಕ್ಷರಿದ್ದಾರೆ. ನಮ್ಮ ಮಹಿಳಾ ಮೋರ್ಚಾ ರಾಜ್ಯ ಪದಾಧಿಕಾರಿಗಳಿದ್ದಾರೆ, ಸೀನಿಯರ್ಸ್ ಎಲ್ಲ ನಾವು ಮುಖಂಡರು, ಜಲ್ಲೆ ಮೇಡಮ್ ಎಲ್ಲ ಮುಖಂಡರು ಬೃಹತ್ ಪ್ರತಿಭಟನೆಯನ್ನು ನಾವು ಹಾಕ್ಕೊಳ್ತೇವೆ. ಸುಮಾರು ಸಾವಿರಾರು ಸಂಖ್ಯೆಯಲ್ಲಿ ನಾವು ಮಹಿಳೆಯರು ಭಾಗವಹಿಸ್ತೇವೆ. ಬೆಳಿಗ್ಗೆ 10 ಗಂಟೆಗೆ ಸೋಮವಾರ. ಫ್ರೀ ಬಸ್ ಬಗ್ಗೆ ಮಾತಾಡ್ತಾ ಇದ್ರು. ಫ್ರೀ ಬಸ್ ಪ್ರಯಾಣ ಮಾಡಿದ್ರೆ ಸಾಕಷ್ಟು ದಿನ ಪ್ರಯಾಣ ಮಾಡ್ತೀವಿ ಸರ್. ಏನು ಸಮಸ್ಯೆ ಸಮಸ್ಯೆಗಳು ಅಂತಂದರೆ ಯೋಜನೆ ಇದೆ ಅಂದಮೇಲೆ ಹೆಣ್ಮಕ್ಳು ಓಡಾಡೋದು ಸಹಜ, ಅದು ತಗೊಳ್ಳೋದು ಸಹಜ, ನಾವು ಸ್ವಾಗತಿಸ್ತೇವೆ. ಅಂದರೆ ಅದಕ್ಕೆ ಅದು ವ್ಯವಸ್ಥೆಗಳು ಬೇರೆ ಇರಬೇಕಲ್ಲ ಸರ್. ಆ ಫ್ರೀ ಬಸ್ಗಳಲ್ಲಿ ಬಸ್ಸಿನ ಸಂಖ್ಯೆಗಳನ್ನು ಹೆಚ್ಚಿಗೆ ಮಾಡಬೇಕಲ್ಲ. ನಾವು ಪ್ರತಿಯೊಂದು ಹೋರಾಟದಲ್ಲಿ ಆ ಸಬ್ಜೆಕ್ಟ್ ತಗೋತಾ ಇದ್ದೀವಿ ಸರ್. ಸಾಕಷ್ಟು ಹೋರಾಟಗಳನ್ನು ಮಾಡಿದ್ದೀವಿ. ಸಾಕಷ್ಟು ಹೋರಾಟ ಮಾಡಿದಾಗೂ ಅದನ್ನೇ ಆ ವಿಷಯವನ್ನು ನಾವು ತಗೋತಾ ಇದ್ದೀವಿ. ಅನಾನುಕೂಲಗಳಾದಾಗ ಜೀವನಕ್ಕೆ ಅನಾನುಕೂಲಗಳು ಆಗಬಾರ್ದು ಸರ್. ಇವತ್ತು ಹೇಳ್ತೇನೆ, ಜೀವನಕ್ಕೆ ಅನಾನುಕೂಲಗಳು ಆಗಬಾರ್ದು. ಯಾಕೆ ಮಾಡಿಲ್ಲ ಸರ್? ನಾವು ಸುಮಾರು ಸತೆ ಮಾಡಿದ್ದೇವೆ ಹೋರಾಟಗಳನ್ನ, ಸುಮಾರು ಸತೆ ಮಾಡಿದ್ದೀವಿ ನಾವು. ನಿಮ್ಮಲ್ಲಿ ಇದನ್ನು ಮಣಿಪುರಿಯನ್ನ ಆಗಿರುವಂತ ಮಹಿಳೆ ದೌರ್ಜನ್ಯ ಖಂಡಿಸಿ ಹೋದ ಮಾಡಿದ್ದೇವೆ. ಪ್ರತಿ ಸತಿಯಲ್ಲೂ ಜಿಲ್ಲಾದ್ಯಂತ ನಾವು ಹೋರಾಟಗಳನ್ನ ಮಾಡ್ತಾ ಇದ್ವಿ. ಇವತ್ತು ಇಲ್ಲಿ ಸುವರ್ಣಸೌಧದಲ್ಲಿ ಇವತ್ತು ಅಧಿವೇಶನದ ಸುವರ್ಣದಾಗ ಇಡೀ ರಾಜ್ಯದ ಮಹಿಳೆಯರು ಬಂದು ಭಾಗವಹಿಸುವಂತ ಬೃಹತ್ ಪ್ರಕಟಣೆಯನ್ನು ಮಾಡ್ತಾ ಇದ್ದೀವಿ.
ನೀವು ಅಧಿವೇಶನ ಸಂದರ್ಭದಲ್ಲಿ ಪ್ರತಿಭಟನೆ ಮಾಡಕ್ ಬಂದಿದ್ದೀರಾ? ಹಾಗೇನಿಲ್ಲ, ಅಧಿವೇಶನ ಸಂಬಂಧ ಅಂತ ಇಲ್ಲ. ಈಗ ಸರಣಿ ಸಾವು ಆಗಿರೋದು ಎಷ್ಟು ದಿನ ಆಯಿತು ಬಳ್ಳಾರಿಯಲ್ಲಿ. ಅಲ್ಲಿಗೆ ಹೋಗಿ ನಮ್ಮ ಮಹಿಳಾ ಮೋರ್ಚಾ ವತಿಯಿಂದ ನಾವು ಶ್ರೀರಾಮುಲು ಧರಣಿ ಕೂತ್ಕೊಂಡಿದ್ರು. ನಮ್ಮ ಮಹಿಳಾ ಮೋರ್ಚಾ ಟೀಮಲ್ಲಿ ಹೋಗಿ ಭಾಗವಹಿಸಿ ನೆಕ್ಸ್ಟ್ ಇಲ್ಲಿ ಬಂದಿರೋದು. ಇಲ್ಲಿ ಅವತ್ತು ಹೋರಾಟ ಮಾಡ್ತಾರೆ. ಇಡೀ ಒಂದು ಜನ ಬಿಜೆಪಿ ಮಹಿಳಾ ಮೋರ್ಚಾ ಒಂದಿನ ರಸ್ತೆ ಬಂದಿಲ್ಲ. ಅಲ್ಲ, ನಾವು ಹೋಗಿ ಬಂದಾದ್ಮೇಲೆ ಇವತ್ತಿನ ಇಲ್ಲಿ ಇನ್ನೂ ಒಂದು ಮುಖ್ಯವಾಗಿ ಬರ್ತಿದ್ದೇನೆ ಸರ್ ನಾನು. ಯಾಕಂದ್ರೆ ಇಲ್ಲಿ ಸಚಿವರು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಸಚಿವರು ಇದ್ದಾರೆ. ಅವರು ಒಂದು ದಿನನಾದ್ರೂ ಬಳ್ಳಾರಿಗೆ ವಿಸಿಟ್ ಕೊಟ್ರ ಅಥವಾ ಇಲ್ಲಿ ಯಾವ್ದಾದ್ರು ಆಸ್ಪತ್ರೆಗಳಿಗೆ ವಿಸಿಟ್ ಕೊಟ್ರ ಅನ್ನೋದನ್ನ ನೋಡಿ ಸರ್. ನಾವು ಇಲ್ಲಿಯವರು ಮುಖ್ಯವಾಗಿ ಇಲ್ಲಿಯವರೇ ಇದ್ದಾರೆ. ನಾವು ಬಿಜೆಪಿ ವಿಸಿಟ್ ಕೊಟ್ಟಾದ್ಮೇಲೆ ವಿಸಿಟ್ ಕೊಡ್ತಾ ಇದ್ದಾರೆ. ನಾವು ಅವರ ಸಚಿವರನ್ನೇ ಭೇಟಿಯಾಗೋ ಅವಶ್ಯಕತೆ ಇಲ್ಲ ಸರ್. ನಾವು ಸರ್ಕಾರದಿಂದ ನಾವು ಪ್ರತಿಭಟನೆ ಮಾಡಿ ಸರ್ಕಾರ ವಿರುದ್ಧವಾಗಿ ಪ್ರತಿಭಟನೆ ಮಾಡಿ ಇದು ಕೊಡ್ತೇವೆ. ನೀವು ಗ್ಯಾರಂಟಿ ಯೋಜನೆಗಳ ಬಗ್ಗೆ ಕರ್ನಾಟಕದಲ್ಲಿ ಒಂದು ಅದರ ಬಗ್ಗೆ ಒಂದು ನಿಗದಿಯನ್ನು ನಾವು ಆದರೆ ನಿಮ್ಮ ಬೇರೆ ರಾಜ್ಯಗಳಲ್ಲಿ ನಿಮ್ಮ ಸರ್ಕಾರಗಳು ಅವೇ ಗ್ಯಾರಂಟಿಗಳನ್ನು ಪ್ರಚಾರ ಮಾಡ್ತಾ ಇದ್ದಾರೆ. ಅಲ್ಲ, ಪ್ರಚಾರ ನಾವು ಹೇಳ್ತಾ ಇರೋದು ಜೀವಕ್ಕೆ ಹಾನಿ ಆಗುವಂಥ ಯೋಜನೆ. ಅಂದರೆ ಇವಾಗ ನಾವು ಕೊಡ್ತಾ ಇರೋದು ಶಕ್ತಿ ಯೋಜನೆ ಮಾಡಿದ್ರಲ್ಲ, ಬಸ್ ಫೆಸಿಲಿಟಿ ಜಾಸ್ತಿ ಮಾಡಿ ನಾವು ಕೇಳ್ತಾ ಇರೋದು ಅದು. ನೀವು ಯೋಜನೆಗೆ ನೀವು ಫ್ರೀ ಕೊಡ್ತಿದ್ದೀರಿ ಅಂದಮೇಲೆ ಅದನ್ನು ವೈಜ್ಞಾನಿಕವಾಗಿ ಅದನ್ನ ಕರೆಕ್ಟಾಗಿ ಏನು ಬೇಕೋ ಅದು BPL ಕಾರ್ಡ್ ರದ್ದು ಮಾಡೋದಲ್ಲ, ನಾವು ಕೊಡಬೇಕು ಆಗುತ್ತೆ ಅಂತ ರದ್ದು ಮಾಡೋದಲ್ಲ. ಅದನ್ನ ಇಟ್ಕೊಂಡು ಆ ಮಾನದಂಡದೊಳಗೆ ಇಟ್ಕೊಂಡು ನೀವು ಕೊಡಿ ಅಂತ ನಾವು ಕೇಳ್ತಾ ಇರೋದು. ಕೊಡೋ ತಪ್ಪಲ್ಲ, ನಾವು ಕೊಡಬೇಡಿ ಅಂತ ಹೇಳ್ತಾ ಇದ್ದೇವೆ. ಅನುಷ್ಠಾನದಲ್ಲಿ ಬದಲಾವಣೆ ಆಗಬೇಕು. ನೀವು ಎಕನಾಮಿಕಲಿ ಪ್ಲಾನ್ ಮಾಡಿ ಇಟ್ಕೊಂಡು ನಾವು ಆ ಯೋಜನೆಗಳನ್ನು ತರಬೇಕು. ನೀವು ಬೇಕಿದ್ರೆ ಒಂದು ವಿಡಿಯೋ ಇದೆ ನಮ್ಮ ಹಾವೇರಿಯಲ್ಲಿ ಆದಂಥ ಘಟನೆಗಳು ತಾವು ನೋಡಿದ್ದೀರಿ ಅಂತ ಅನ್ಕೊಂಡಿದ್ದೀರಿ, ನೋಡಿ ಸರ್. ಯಾಕಂದರೆ ಒಂದು ಜೀವನದ ಪ್ರಶ್ನೆ, ಒಂದು ಯೋಜನೆಗಳು ಬರುತ್ತೆ ಹೋಗುತ್ತೆ, ಅದು ಬೇರೆ ವಿಚಾರ. ನಮ್ಮ ಮಹಿಳಾ ಮೋರ್ಚಾ ರಾಜ್ಯಾಧ್ಯಕ್ಷರು ಮತ್ತು ನಮ್ಮ ಬೆರನ್ಪುಳಿ ರಾಜ್ಯದ BY ವಿಜೇಂದ್ರ ಅವರ ನೇತೃತ್ವದಲ್ಲಿ ಅಲ್ಲಿ ಪ್ರತಿಭಟನೆ ನಡೀತಾ ಇದೆ. ಈ ಪ್ರತಿಭಟನೆಯಲ್ಲಿ ಮಾನ್ಯ ವಿರೋಧ ಪಕ್ಷದ ನಾಯಕರಾದಂಥ ಆರ್ ಅಶೋಕ್ ಅವರು ಕೂಡ ಭಾಗವಹಿಸ್ತಾರೆ. ವಿಧಾನ ಪರಿಷತ್ತಿನ ವಿರೋಧ ಪಕ್ಷದ ನಾಯಕರಾದ ಚಲವಾದಿ ನಾರಾಯಣಸ್ವಾಮಿ ಅವರು ಆ ಪ್ರತಿಭಟನೆಯಲ್ಲಿ ಭಾಗವಹಿಸ್ತಾರೆ. ನಮ್ಮೆಲ್ಲ ಶಾಸಕರು ಸಂಸದರು ಎಲ್ಲ ಕೂಡ ಪ್ರತಿಭಟನೆಯಲ್ಲಿ ಭಾಗವಹಿಸುವುದರಿಂದ ಮಾಧ್ಯಮ ಮಿತ್ರರು ನಮಗೆ ಸಹಕಾರ ಕೊಡ್ಬೇಕಂತ ಹೇಳಿ ತಮ್ಮಲ್ಲಿ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇನೆ. ಯಾಕಂದ್ರೆ ಅಧಿವೇಶನ ನಡೆಯುವುದರಿಂದ ಸರ್ಕಾರದ ಕಿವಿ ಹಿಂಡುವ ಕೆಲಸವನ್ನು ಇವತ್ತು ಸಮರ್ಪಕವಾಗಿ ಭಾರತೀಯ ಜನತಾ ಪಾರ್ಟಿ ಮಾಡ್ತಾ ಇದೆ. ಅಧ್ಯಕ್ಷರೇ, ನೀವು ಮುತ್ತಿಗೆ ಹಾಕ್ತೀನಿ ಅಂತ ಪ್ರತಿಭಟನೆ ಮಾಡ್ತೇವೆ, ಮುತ್ತಿಗೆ ಸರ್ಕಾರದ ಪ್ರತಿಭಟನೆ ಮಾಡಿ ಸುವರ್ಣಸೌಧಕ್ಕೆ ಮುತ್ತಿಗೆ ಹಾಗಾದ್ರೆ ನಿಮ್ಮ ಕಡೆ ಎಲ್ಲ ತಯಾರಿ ಮಾಡಿದ್ದೀರಿ ಅಂತ ಮುತ್ತಿಗೆ ಮುತ್ತಿಗೆ ಹಾಕಕ್ಕೆ ಅವಕಾಶ ಇದೆ ಇದೆಯಲ್ಲ ಸರಿ, ಪ್ರತಿಭಟನೆ ಮಾಡೋದು ಪ್ರತಿಭಟನೆ ಮಾಡ್ಬೋದು, ಮುತ್ತಿಗೆ ಹಾಕಕ್ಕೆ ಅವಕಾಶ ಇದೆ. ಮುತ್ತಿಗೆ ಹಾಕ್ಬೋದು. ಮತ್ತು ಸರ್ಕಾರದ ವಿರುದ್ಧ ಮತ್ತು ಸರ್ಕಾರದ ಯಾವುದೂ ಸಮರ್ಪಕವಾಗಿ ಕೆಲಸ ಮಾಡ್ತಾರೆ ಅಂದ್ರೆ ಮತ್ತು ಜನ ಮತ್ತೆ ತೆಗಿ ಹೇಳ್ತಾರೆ ಸರ್ಕಾರದ ವಿರುದ್ಧ. ಪ್ರತಿಪಕ್ಷವಾಗಿ ಮಾನ್ಯ ವಿರೋಧ ಪಕ್ಷದ ನಾಯಕರು ನಮ್ಮ ರಾಜ್ಯಾಧ್ಯಕ್ಷರು ಹಾಸ್ಪಿಟಲ್ ವಿಸಿಟ್ ಮಾಡಿದಾರೆ, ಬಳ್ಳಾರಿಗೆ ಹೋಗಿ ವಿಸಿಟ್ ಮಾಡಿದಾರೆ. ಆದರೂ ಕೂಡ ಸರ್ಕಾರ